ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್. ಇದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ಇದನ್ನ ಯೂಸ್ ಮಾಡಿದ್ರೆ ಯಾವ ರೀತಿನಲ್ಲಿ ಯೂಸ್ ಮಾಡೋದು, ಆಮೇಲಿಂದ ಲಾಸ್ಟ್ ಅಲ್ಲಿ ನಾನು ಟಿಪ್ಸ್ ಕೊಡ್ತೀನಿ. ಈ ತರ ಎನರ್ಜಿಗಳ ಜೊತೆ ನಾವು ವರ್ಕ್ ಮಾಡುವಾಗ ಏನು ಕೇರ್ಫುಲ್ ಆಗಿರ್ಬೇಕು, ಯಾವ ರೀತಿ ಮಾಡಬೇಕು ಅಂತ. ಸೊ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಅನ್ನೋದು ನಾವು ವುಲ್ಫ್ ಎನರ್ಜಿ ಜೊತೆ ವರ್ಕ್ ಮಾಡ್ತಾ ಇದೀವಿ. ಹೇಗೆ ನಮ್ದು ಸ್ಪಿರಿಟ್ ಎನರ್ಜಿ ಇರುತ್ತೆ, ಬೇರೆ ಎನರ್ಜಿಗಳೆಲ್ಲ ಇರುತ್ತಲ್ವಾ, ಇವಾಗ ಏಂಜಲ್ಸ್ ಜೊತೆ ವರ್ಕ್ ಮಾಡ್ತೀವಿ, ಅದೇ ತರ ಬೇರೆ ಬೇರೆ ಆನಿಮಲ್ಸ್ ಎನರ್ಜಿ ಜೊತೆನೂ ನಾವು ವರ್ಕ್ ಮಾಡ್ಬೋದು. ಸೊ ಈ ವುಲ್ಫ್ ಯಾತಕ್ಕೆ ಅಂತ ಹೇಳಿದ್ರೆ, ವುಲ್ಫ್ ತುಂಬಾ ಲಾಯಲ್ ಆಗಿರುತ್ತೆ, ಫ್ರೆಂಡ್ಶಿಪ್ ಜಾಸ್ತಿ, ಯುನೈಟ್ ಆಗಿರುತ್ತೆ ಯಾವಾಗ್ಲೂ. ಆಮೇಲೆ ತುಂಬಾ ಬುದ್ಧಿವಂತದು, ತುಂಬಾ ಶಾರ್ಪ್, ತುಂಬಾ ಕ್ವಿಕ್. ಸೊ ಆದ್ರಿಂದ ಇದನ್ನ ವುಲ್ಫ್ ಎನರ್ಜಿನ ಯಾವಾಗ ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಯಾವ್ದಾದ್ರು ನಿಮ್ದು ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಡ್ರೀಮ್ಸ್, ಅದು ಸ್ಟಕ್ ಆಗೋಗ್ಬಿಟ್ಟಿರತ್ತೆ, ತುಂಬಾ ವರ್ಷಗಳಿಂದ ಆಗ್ತಾನೆ ಇರಲ್ಲ. ಸೊ ಆವಾಗ ನೀವು ವುಲ್ಫ್ ಎನರ್ಜಿನ ಯೂಸ್ ಮಾಡ್ಕೊಳ್ಬಹುದು. ಹೆಲ್ತ್ಗೆ, ಮನಿಗೆ, ನಿಮ್ದು ಯಾವ್ದು ಡ್ರೀಮ್ ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಯಾವ್ದು ನಿಮ್ಗೆ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಇದಾಗ್ತಾ ಇಲ್ಲ ಅಂತ ಅನ್ನುವಾಗ ನೀವು ವುಲ್ಫ್ ಎನರ್ಜಿ ಜೊತೆ ವರ್ಕ್ ಮಾಡ್ಬೋದು. ಸೊ ವುಲ್ಫ್ ಎನರ್ಜಿ ಜೊತೆ ವರ್ಕ್ ಮಾಡುವಾಗ ಫಸ್ಟ್ ಆಫ್ ಆಲ್ ನಮ್ಗೆ ಬಿಲೀವ್ನೆಸ್ ಇರಬೇಕು ಆ ವುಲ್ಫ್ ಎನರ್ಜಿ ಜೊತೆ, ವುಲ್ಫ್ ಎನರ್ಜಿ ಮೇಲೆ. ಆಮೇಲೆ ಈ ಟೆಕ್ನಿಕ್ ವರ್ಕ್ ಆಗತ್ತೆ ಅಂತ ಬಿಲೀವ್ನೆಸ್ ಇರಬೇಕು, ಓಕೆನಾ. ಆಮೇಲೆ ಯಾವುದೇ ನಾವು ಎನರ್ಜಿ ಜೊತೆ ವರ್ಕ್ ಮಾಡ್ಬೇಕಾದ್ರೂ ನಾವು ಅವರಿಗೆ ಪರ್ಮಿಷನ್ ಕೊಡ್ಬೇಕು. ಆಮೇಲೆ ಒಂದು ಇಂಟೆನ್ಷನ್ ಸೆಟ್ ಮಾಡಬೇಕು. ಫಸ್ಟ್ ನೀವು ಒಂದು ಇಂಟೆನ್ಷನ್ ಸೆಟ್ ಮಾಡಿ, ಯಾತಕ್ಕೋಸ್ಕರ ನೀವು ಈ ವುಲ್ಫ್ ಎನರ್ಜಿ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಸೊ ನೀವು ಯಾವಾಗ ಇಂಟೆನ್ಷನ್ ಸೆಟ್ ಮಾಡ್ತೀರಾ, ಓಕೆ ನಂಗೆ ಈ ಒಂದು ಡಿಸೈರ್ ಇದೆ, ಇದು ತುಂಬಾ ವರ್ಷಗಳಿಂದ ಅಥವಾ ತುಂಬಾ ದಿನಗಳಿಂದ ನಂದು ವರ್ಕ್ ಆಗ್ತಾ ಇಲ್ಲ, ಸೊ ಪ್ಲೀಸ್ ವುಲ್ಫ್ ಬಂದು ನನಗೆ ಹೆಲ್ಪ್ ಮಾಡಿ ಅಂತ. ಸೊ ಪರ್ಮಿಷನ್ ಕೊಡ್ಬೇಕು. ನೀವು ಏಂಜಲ್ಸ್ಗಾಗ್ಲಿ ಎನರ್ಜೀಸ್ಗಾಗ್ಲಿ ಯಾವಾಗಲೂ ನಾವು ಫಸ್ಟ್ ಪರ್ಮಿಷನ್ ಕೊಡ್ಬೇಕು. ಸೊ ಪರ್ಮಿಷನ್ ಕೊಡಿ, ವುಲ್ಫ್ ನನ್ನ ಜೊತೆ ಬಂದು ವರ್ಕ್ ಮಾಡಿ, ನೀವು ನಿಮ್ ಎನರ್ಜಿನ ನನ್ಗೆ ಕೊಡಿ, ನನ್ ಪಾಸಿಟಿವ್ ಎನರ್ಜಿ ಕೊಡಿ ಅಂತೆಲ್ಲ ಹೇಳ್ಕೊಂಡು ನೀವು ಫಸ್ಟ್ ಪರ್ಮಿಷನ್ ಕೊಡ್ಬೇಕು. ಆಮೇಲಿಂದ ಥ್ಯಾಂಕ್ ಯು ಹೇಳಿ, ಆ ವುಲ್ಫ್ಗೆ ಬಂದು ನಿಮ್ಗೆ ಒಂದು ಹೆಲ್ಪ್ ಮಾಡ್ತಾ ಇರೋದಕ್ಕೋಸ್ಕರ ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ತೋರಿಸಿ. ತುಂಬಾ ಇಂಪಾರ್ಟೆಂಟು ಗ್ರಾಟಿಟ್ಯೂಡ್ ತೋರಿಸೋದು. ಆಮೇಲಿಂದ ಒಂದು ಫ್ಯೂ ಡೀಪ್ ಬ್ರೆತ್ ತಗೊಳ್ಳಿ, ಆಯ್ತಾ. ಆಮೇಲೆ ನಿಮ್ ಮೈಂಡ್ ಸ್ವಲ್ಪ ಕಾಮ್ ಆಗಿರುತ್ತಲ್ಲ, ಆವಾಗ ನೀವು ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಅಂತ ಹೇಳಿ ಚಾಂಟ್ ಮಾಡಿ. ನಿಮ್ಗೆ ಬರೀಲೂಬಹುದು, ಇದನ್ನ ಎಷ್ಟು ಸಲ ಬೇಕಾದ್ರೂ ಬುಕ್ ಅಲ್ಲಿ ಬರೀಬಹುದು. ಮಿನಿಮಮ್ 108 ಟೈಮ್ಸ್ ಬರೆಯೋದಾದ್ರೂ ಕೂಡ ನೀವು ಮಿನಿಮಮ್ 108 ಟೈಮ್ಸ್ ಬರಿಬೇಕು. ಆಮೇಲಿಂದ ಚಾಂಟ್ ಮಾಡೋದಾದ್ರೂ ಕೂಡ ಮಿನಿಮಮ್ 108 ಟೈಮ್ಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು. ನಿಮ್ಗೆ ಒಂದೇ ಸಿಟ್ಟಿಂಗ್ ಅಲ್ಲಿ ನಾನು ಕುತ್ಕೊಂಡು 100 ಟೈಮ್ಸ್ ನಾನು ಮಾಡಕ್ಕಾಗಲ್ಲ ಅನ್ನೋದಾದ್ರೆ ಅವಾಗ ಯಾವಾಗ ನಿಮ್ಗೆ ಜ್ಞಾಪಕ ಬರುತ್ತೋ ಇದ್ರ ಬಗ್ಗೆ, ಸೊ ಆವಾಗ ಸುಮ್ನೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್, ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವ್ ಅಂತ ಹೇಳ್ಕೊಂಡು ಹೇಳ್ತಾ ಇರಿ, ಚಾಂಟ್ ಮಾಡ್ತಾ ಇರಿ. ಸೊ ಎವ್ರಿ ಟೈಮ್ ನೀವು ಒಂದು 10 ನಿಮಿಷ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. 10 ನಿಮಿಷ ಆದ್ಮೇಲೆ ಥ್ಯಾಂಕ್ ಯು ವುಲ್ಫ್ ನನ್ಗೆ ಹೆಲ್ಪ್ ಮಾಡ್ತಾ ಇರೋದಿಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ಬಿಟ್ಟು ಆಮೇಲಿಂದ ನಿಲ್ಸಿ, ಓಕೆನಾ. ಸೊ ಬಿಲೀವ್ ಇಟ್ಕೊಳ್ಬೇಕು ನೀವು. ಮತ್ತೆ ಸುಮ್ಮನೆ ಏನೋ ಒಂದು ನಾನು ಮಾಡ್ತೀನಿ ನೋಡೋಣ ಏನಾಗತ್ತೆ ಅಂತ ಅನ್ಕೊಳ್ಳೋದಾದ್ರೆ ಮಾತ್ರ ಖಂಡಿತ ಮಾಡಬೇಡಿ. ಯಾಕಂದ್ರೆ ಇದು ತುಂಬಾನೇ ಪವರ್ಫುಲ್. ವುಲ್ಫ್ ಎನರ್ಜಿ ಇಸ್ ವೆರಿ 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 ಪವರ್ಫುಲ್. ಇನ್ಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ ನಿಮಗಿದು. ಸೊ ಆದ್ರಿಂದ ತುಂಬಾ ಕೇರ್ಫುಲ್ ಆಗಿರಿ. ಸೊ ಟಿಪ್ಸ್ ಏನು ಅಂತಂದ್ರೆ, ಯಾವುದೇ ಎನರ್ಜಿ ಜೊತೆ ವರ್ಕ್ ಮಾಡ್ಬೇಕಾದ್ರೂ ನೀವು ಲೋ ವೈಬ್ರೇಷನ್ ಅಲ್ಲಿ ಇರುವಾಗ ಮಾಡಬೇಡಿ. ಯಾವ ಎನರ್ಜಿ ಜೊತೆನೂ ಅಷ್ಟೇ ಲೋ ವೈಬ್ರೇಷನ್ ಅಲ್ಲಿ ಇರುವಾಗ ನೀವು ಮಾಡಿದ್ರೆ ನಿಮ್ಗೆ ಲೋ ವೈಬ್ರೇಷನ್ ಎನರ್ಜೀಸ್ ಬರೋಕೆ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಯಾವಾಗ್ಲೂ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿರುವಾಗ, ತುಂಬಾ ಲೋ ಫೀಲ್ ಮಾಡ್ತಿರುವಾಗ, ಇಲ್ಲ ಡಿಪ್ರೆಷನ್ ಇರುವಾಗ ಖಂಡಿತ ಮಾಡಬೇಡಿ, ಆಯ್ತಾ. ಯಾವಾಗ ನೀವು ಒಂದು ಹೈ ಎನರ್ಜಿಯಲ್ಲಿ ಇರ್ತೀರಾ, ಒಂದು ಪಾಸಿಟಿವ್ ಆಗಿರ್ತೀರಾ, ಸೊ ಆ ತರ ಪಾಸಿಟಿವ್ ಆಗಿರೋದಿಕ್ಕೆ, ಹೈ ಎನರ್ಜಿ ಬರೋದಿಕ್ಕೆ ನೀವು ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಒಂದೊಳ್ಳೆ ಮ್ಯೂಸಿಕ್ ಕೇಳ್ಬೋದು, ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮನ್ಸಲ್ಲಿ ತುಂಬಾ ಸಲ ಹೇಳ್ಕೊಳ್ಬೋದು. ಸೊ ಇದೆಲ್ಲ ಹೆಲ್ಪ್ ಮಾಡುತ್ತೆ ನಿಮ್ಗೆ ಪಾಸಿಟಿವ್ ಎನರ್ಜಿಗೆ ಹೋಗೋಕೆ. ಸೊ ಆವಾಗ ಹೈ ವೈಬ್ರೇಷನ್ ಅಲ್ಲಿ ಇರುವಾಗ ಈ ಎನರ್ಜಿಗಳ ಜೊತೆ ಎಲ್ಲ ವರ್ಕ್ ಮಾಡಿ. ಮತ್ತೆ ಯಾವುದೇ ಎನರ್ಜಿ ಜೊತೆ ವರ್ಕ್ ಮಾಡ್ಬೇಕಾದ್ರೂ ನೀವು ಫಸ್ಟ್ ಅವರಿಗೆ ಥ್ಯಾಂಕ್ ಯು ಹೇಳಿ. ಸೊ ವೆರಿ ಇಂಪಾರ್ಟೆಂಟು ಥ್ಯಾಂಕ್ ಯು ಹೇಳೋದು. ಆಮೇಲೆ ಪರ್ಮಿಷನ್ ಕೊಡೋದು. ಸೊ ನೀವು ಪರ್ಮಿಷನ್ ಕೊಡದೆ ಹೋದ್ರೆ ಏಂಜಲ್ಸ್ ಆಗ್ಲಿ, ಯಾವುದೇ ಆನಿಮಲ್ ಸ್ಪಿರಿಟ್ಸ್ ಆಗ್ಲಿ, ಇಲ್ಲ ಹೈಯರ್ ಸೆಲ್ಫ್ ಗಳಾಗ್ಲಿ, ಯಾರು ಬಂದು ನಿಮ್ ಜೊತೆ ಕೆಲಸ ಮಾಡಲ್ಲ.
ಸೊ ಫಸ್ಟ್ ಆಫ್ ಆಲ್ ನೀವು ಅವರಿಗೆ ಪರ್ಮಿಷನ್ ಕೊಡಬೇಕು, ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಆಮೇಲೆ ಡೀಪ್ ಬ್ರೀತ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಈ ತರದ ಎನರ್ಜಿಗಳ ಜೊತೆ ವರ್ಕ್ ಮಾಡ್ತೀವಿ ಅನ್ನುವಾಗ ನಾವು ಡೀಪ್ ಬ್ರೀತ್ ಮಾಡಬೇಕು ಒಂದು ಫ್ಯೂ ಟೈಮ್ಸ್. ಆಮೇಲೆ ನೀವು ಆ ಎನರ್ಜಿನ ಫೀಲ್ ಮಾಡ್ತೀರಾ. ಸೊ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನು ಫೀಲ್ ಆಗದೆ ಇರ್ಬೋದು, ಬಟ್ ಎನರ್ಜಿಗಳ ಜೊತೆ ವರ್ಕ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ, ಒಂಥರ ವಾರ್ಮ್ನೆಸ್ ಬರುತ್ತೆ, ಇಲ್ಲಾಂತಂದ್ರೆ ತುಂಬಾ ಕೋಲ್ಡ್ ಆಗಿರುತ್ತೆ. ಸೊ ಅದು ನಿಮ್ಗೆ ಗೊತ್ತು ಅವಾಗ ಆ ಎನರ್ಜಿ ಪ್ರೆಸೆಂಟ್ ಇದೆ ನಿಮ್ದು ನೀವಿರೋ ಜಾಗದಲ್ಲಿ ಅಂತ ಹೇಳ್ಕೊಂಡು. ಆಮೇಲೆ ಎವ್ರಿ ಟೈಮ್ ನೀವು ಆ ಎನರ್ಜಿಗೆ ಲಾಸ್ಟ್ ಅಲ್ಲಿ ನೀವು ಯಾವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದಕ್ಕೆ, ನೀವಿನ್ ಹೋಗ್ಬೋದು ಅಂತ ಹೇಳ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಆ ಎನರ್ಜಿ ನಿಮ್ ಜೊತೆನೆ ಇರುತ್ತೆ. ಯಾಕಂದ್ರೆ ನೀವು ಪರ್ಮಿಷನ್ ಕೊಟ್ಟು ಪಾಪ ಕರ್ದಿದ್ದೀರಾ ಅಲ್ವಾ, ಸೊ ಅವಾಗ ಎನರ್ಜಿ ನಾನು ಇನ್ನೂ ನಿಮ್ ಜೊತೆನೆ ಇರ್ಬೇಕು ಅಂತ ಹೇಳ್ಕೊಂಡು ನಿಮ್ ಜೊತೆನೆ ಇರಕ್ ಶುರು ಮಾಡುತ್ತೆ. ಸೊ ಆದ್ರಿಂದ ನೀವು ಥ್ಯಾಂಕ್ ಯು ಅಂತ ಹೇಳಿ ಬೀಳ್ಕೊಡ್ಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ಎನರ್ಜಿಗಳ ಜೊತೆ ಸುಮ್ಮನೆ ಆಟ ಆಡಕ್ಕೆ ಹುಡುಗಾಟಕ್ಕೆ ಅಂತ ಮಾಡಕ್ ಹೋಗ್ಬೇಡಿ. ಏಂಜಲ್ಸ್ ಆಗಿರ್ಬೋದು, ಆನಿಮಲ್ ಸ್ಪಿರಿಟ್ಸ್ ಇರ್ಬೋದು, ಇಲ್ಲ ಹೈಯರ್ ಸ್ಪಿರಿಟ್ಸ್ ಇರ್ಬೋದು, ಯಾವುದೇ ಆಗ್ಲಿ ತುಂಬಾ ಹುಷಾರಾಗಿರಿ ಈ ತರ ಏಂಜಲ್ಸ್ಗಳ ಜೊತೆ ಆಗ್ಲಿ ಆನಿಮಲ್ ಸ್ಪಿರಿಟ್ಸ್ ಜೊತೆ ಆಗ್ಲಿ ವರ್ಕ್ ಮಾಡುವಾಗ. ಓಕೆನಾ? ಸೊ 108 ಟೈಮ್ಸ್ wolf magic begin now, wolf magic begin now, wolf magic begin now, wolf magic begin now ಅಂತ ಹೇಳಿ ನಿಧಾನಕ್ಕೆ ಹೇಳ್ಕೊಳ್ಳಿ, ಇಲ್ಲ ಬರೀರಿ. ಸೊ ಇದು ತುಂಬಾ 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 ಪವರ್ಫುಲ್ಲು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.